ಆಮೇಲೆ ನಮ್ಗೆ KPC DCC ಆಫೀಸಲ್ಲಿ ಕೂಡ ಒಂದು ಚಿಕ್ಕ ಫಂಕ್ಷನ್ ಇದೆ. ಆಮೇಲೆ ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲೆಯ ಪರಿಶೀಲನೆ ಮಾಡ್ತೀವಿ ಶಾಸಕರ ಜೊತೆ. ಸೊ ಏನು ಅವ್ರ ಬೇಡಿಕೆ ಕೂಡ ಹಲವಾರು ಬಾರಿ ಬೇಡಿಕೆ ಇಟ್ಟಿದ್ದಾರೆ. ಸೊ ನಾನೇ ಖುದ್ದಾಗಿ ನೋಡಬೇಕು, ಇಲ್ಲೇ ಪರಿಶೀಲನೆ ಮಾಡೋಕ್ಕಂತ ಬಂದಿದ್ದೀವಿ. ಬಂದಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ, ಯಾವ್ದು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಹಾಂ ಹೌದು, ಅದು ಉಡುಪಿಯಲ್ಲಿ ಪ್ರಸ್ತಾಪ ಆಗಿದೆ. ಯಾಕಂದ್ರೆ ಅಟ್ಲೀಸ್ಟ್ ಅದು 50 ಮೀಟರ್ಸ್ ಈ ಕಡೆ 50 ಮೀಟರ್ ಬ್ಯಾನ್ ಮಾಡ್ಬೇಕಂತ ಏನೋ ಒಂದು ಚರ್ಚೆ ನಡೀತಾ ಇದೆ. ಆದರೆ ಅದನ್ನು ಯಾರು ಮಾಡ್ಬೇಕು ಅನ್ನೋದು ಸಮಸ್ಯೆ. ಯಾಕಂದರೆ ಜವಾಬ್ದಾರಿ PWDನ, ಪೊಲೀಸಾ, ಮೈನಿಂಗ್ ಡಿಪಾರ್ಟ್ಮೆಂಟಾ, ನ್ಯಾಷನಲ್ ಹೈವೇನ ಅನ್ನೋದು ಕನ್ಫ್ಯೂಸ್ ಇದೆ. ಅದೇ DC ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೀವಿ. ಒಂದು ಯಾರಾದರೂ ಒಬ್ಬರ ನಿಯಂತ್ರಣ ಮಾಡಲೇಬೇಕಾದ್ರು ಮಾಡಿಸ್ತೀವಿ. ಇಲ್ಲ ಅದೆಲ್ಲ ಇಲ್ಲ ಯಾವಾಗ ಇದ್ದಾಗ ಹೇಳ್ತೀನಿ ನಿಮಗೆ, ಯಾವಾಗ ಡೇಟ್ ಆಫ್ ಫಿಕ್ಸ್ ಅವಾಗ ಹೇಳ್ತೀವಿ. ಇನ್ನೂ ಇಲ್ಲವೇ ಇಲ್ಲ. ಮಾಡೋರು ನಮ್ಮ ಹೋಮ್ ಮಿನಿಸ್ಟರ್ ಅದು, ಅವ್ರ ಅಧ್ಯಕ್ಷರು, ಅದಕ್ಕೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಸೊ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಮಾಡ್ತೀವಿ. ಹೋಗ್ತಿರ್ಬೇಕು. ಅವ್ರು ಏನು ಭೇಟಿ ಆಗ್ಲಿಕ್ಕೆ ಏನು ಮುಕ್ತಿ, ಅದು ದೇವಸ್ಥಾನ ಇದ್ದಾಗೆ. ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ಏನು ಬೇಡ್ಕೊಂಡಿದ್ದಿಲ್ಲ, ಪಕ್ಷ ಮತ್ತೆ ಬೆಳಿಬೇಕು, ಮುಂದೆ ಅಧಿಕಾರಕ್ಕೆ ಬರ್ಬೇಕು ಅನ್ನೋದು ಅಷ್ಟೇ. ಮತ್ತೇನು ಬಿಡೋರು, ಶ್ರೀಮಂತರಾಗಬೇಕು ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೋತೀವಿ, ಹಂಗೆ ನಮ್ಮ ಪಕ್ಷ ಅಧಿಕಾರ ಮತ್ತೊಮ್ಮೆ ಬರಲಿ ಅಂತ ಬೇಡ್ಕೊತಿದ್ವಿ. ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ. ಈಗ ರಾಜಣ್ಣ ಮತ್ತೆ DK ಶಿವಕುಮಾರ್ ಸ್ಟಾರ್ಟ್ ಆಗಿದೆ. ಒಂದ್ ಕಡೆಯಿಂದ ರಾಜಣ್ಣ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಒಂದು ಹಠ. ನಾನು ಅದಕ್ಕೆ ಆಗ್ತೀನಿ ಅನ್ನೋ ಒಂದು ಸೂಚನೆ ಅಲ್ಲ, ಹಠ ಅಲ್ಲ, ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡ್ತಾರೆ, ನಾವು ಮಾಡಲ್ಲ. ಈಗ KC ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು, ಅವರು ನಿನ್ನೆ ಹೈಕಮಾಂಡ್ ಅವರಿಗೆ ಪತ್ರಗಳು ಬಂದಿದ್ದಾರೆ, ಮತ್ತೆ ದೂರು ಕೊಟ್ಟಿದ್ದಾರೆ. KC ವೇಣುಗೋಪಾಲಿಗೂ ಹಾಗೆಯೇ ಖರ್ಗೆ ಅವರಿಗೆ. ಏನಂತ ಹೇಳಿದ್ರೆ, ರಾಜಣ್ಣ ಅವರ ಹೇಳಿಕೆ ಅಂತ ತುಂಬಾ ಮುಜುಗರ ಆಗ್ತಿದೆ, ಪಕ್ಷಕ್ಕೆ ತುಂಬಾ ಇದಾಗ್ತಾ ಇದೆ, ಏನೋ ಒಂಥರ ಬೇರೆ ರೀತಿಯಲ್ಲಿ ಏನು ಈಗ ಮೇಲಿಂದ ಆರ್ಡರ್ಗಳು ಬಂದ್ರು ಅದನ್ನ ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ, ಅಧ್ಯಕ್ಷ ಕರೆಸಿ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷರು ಅವರೇ ಕರೆದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತೈತಿ. ಡೆಲ್ಲಿಗೆ ಹೋಗುವಂಥದ್ದೇನು ಅವಶ್ಯಕತೆ ಇಲ್ಲ. ಯಾಕೆ ರಾಜಣ್ಣ ಅವ್ರ ಅಂಡರ್ನಲ್ಲಿ ಇದ್ದಾರೆ, ಅವರು ಅಧ್ಯಕ್ಷ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು. ಇಲ್ಲೇ ಕರೆದು ಚರ್ಚೆ ಮಾಡಿದ್ರೆ ಪರಿಹಾರ ಆಗ್ತೈತಿ. ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ. ಈಗ DK ಶಿವಕುಮಾರ್ ಅವರಿಗೆ ರಾಜಣ್ಣ ಅವರು ಹೇಳಿರುವಂಥದ್ದು, ನನಗೆ ಶಿಸ್ತನ್ನ ಕಲಿಸಬೇಕಾದ ಅವಶ್ಯಕತೆ ನಿಮಗೆ ಇಲ್ಲ, ಮತ್ತೆ AICC ಇವರನ್ನ ಇಟ್ಕೊಂಡು ಆಟ ಆಡ್ತಿರೋ ಅವರನ್ನ ಬಳಸ್ತಾ ಇರೋರು ನೀವು ಅಂತ ರಾಜಣ್ಣ ಅವರು. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನು ನಾನು ಹೇಳಲಿಕ್ಕೆ ಆಗ್ಲಕ್ಕ, ಅದು ಅವರವರ ಹೇಳಿಕೆ. ಪ್ರತಿಯೊಂದು ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕಾಗಲ್ಲ. ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಹೇಳ್ತೀನಿ ಅಷ್ಟೆ. ಈಗ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಈಗ ಒಂದ್ ಕಡೆಯಿಂದ CM ಚೇಂಜ್ ಆಗಬೇಕು ಅಂತ ಪ್ರಯತ್ನಗಳಂತೂ ನಡೀತಾ ಇತ್ತು. ಈಗ ನೀವು ಮೊನ್ನೆ DK ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಕೂಡ ಅವರೇ ಮುಂದುವರಿತಾರೆ, ನೆಕ್ಸ್ಟ್ ಚುನಾವಣೆಯಲ್ಲಿ ಅವರೇ ಇರಬೇಕು ಅಂತ. ಮತ್ತು ಆದ್ಮೇಲೆ ಮತ್ತೇನು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ನೀವು ಪ್ರಶ್ನೆ ಕೇಳೋದು ಪ್ರಶ್ನೆ ಬರೋದು ಉದ್ಭವಿಸೋದಲ್ಲ. ಈಗ ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಂತ ಅವ್ರು ಹೇಳಿಬಿಟ್ಟ ಮ್ಯಾಗ ನಾನು ಅದಕ್ಕೆ ಹೇಳೋದು ಅವಶ್ಯಕತೆ ಇಲ್ಲ, ಚರ್ಚೆನೂ ಅನಾವಶ್ಯಕ ಆಗುತ್ತೆ. 2 ಮಂತ್ಸ್ ನೀವು ಹೇಳ್ದಂಗೆ 2 ಮಂತ್ಸ್, ಮೊನ್ನೆ 2 ಮಂತ್ಸ್ ಇದೆ, 3 ಮಂತ್ಸ್ ಆಗಿರ್ಬೋದು. ಆದರೆ ನಾವು ಪ್ರತಿ ಸಾರಿನೂ 2 ತಿಂಗಳು ಮಾತ್ರ ಕೊಡ್ತಾ ಬರ್ತಾ ಇದ್ವಿ. ಸೊ ಪ್ರತಿ ತಿಂಗಳು ಕೊಡಲಿಕ್ಕೆ ಆಗಿಲ್ಲ. ಸೊ ಒಟ್ಟಾರೆ ಕೊಡ್ತಾ ಇದ್ದೀವಿ, ನಾವೇನು ನಿಲ್ಲಿಸಿಲ್ಲ. ಟೆಂಪರರಿ ಲೇಟ್ ಆಗಿರ್ಬೋದು, ಪೂರ್ತಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಹೇಳ್ತಾರೆ ಅವರೇನು ಡೇ 1 ಹೇಳ್ತಾರೆ. ದಿವಾಳಿ ಮಾಡಿ ಯಾರೋ ಇಟ್ಟು ಹೋದಾರೆ, ಯಾರು ಹೆಚ್ಚಿಗೆ ಕೆಲಸ ಮಾಡಿ ದುಡ್ಡು ಇಲ್ಲದೆ ಕೆಲಸ ಮಾಡಿದಾರೆ ಯಾರು? ಈಗ ಅವರೇ ಸ್ಟ್ರೈಕ್ ಮಾಡ್ತಾರೆ, ಬಿಲ್ ಕೊಡಿಸಿ ಅಂತ. ಬಿಲ್ ಇಟ್ಟು ಹೋದಾರ ಅವರು, ಹೆಚ್ಚಿಗೆ ಕೆಲಸ ಮಾಡಿದಾರೆ ಅವರು. ಸೊ ನಮ್ಮ ಮೇಲೆ ಅವರ ಭಾರ ಹಾಕಿದ್ದಾರೆ. ಅದನ್ನು ಸರಿ ಹೋಗಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ಒನ್ ಮ್ಯಾನ್ ಒನ್ ಪೊಸಿಷನ್ ಅನ್ನೋದು ಈಗ ಕಾಂಗ್ರೆಸ್ ಅಲ್ಲಿ ಇರುವಂಥದ್ದು. ಈಗ DK ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷ ಸ್ಥಾನ ನಿಲ್ಲಿಸಬೇಕು ನಿಮ್ಮ ಒತ್ತಾಯ ಕೂಡ ಇದೆ. ಇಲ್ಲ ಅದನ್ನೇ ಪ್ರಶ್ನೆ ಬರೋದಲ್ಲ, ಅದು ಹೈಕಮಾಂಡ್ಗೆ ಅಂತ ಹೇಳಿದ್ವಿ. ಸಾಮರ್ಥ್ಯ ಇದ್ರೆ ಆಗ್ಬೋದು, ಅವ್ರಿಗೆ ಸಾಮರ್ಥ್ಯ ಇದ್ರೆ 2 ಮಾಡಬಹುದು, 3 ಪೋಸ್ಟ್ ಮಾಡಬಾರಂತೇನಿಲ್ಲ. ಕೆಪಾಸಿಟಿ ಅದನ್ನು ಡಿಸೈಡ್ ಮಾಡಬೇಕು ಹೈಕಮಾಂಡ್.
ಇರಬೇಕಾ ಬೇಡ ಅಂತ ನಾವು ಮಾಡಲಿಕ್ಕಾಗಲ್ಲ. ನಮ್ಮಂತಲ್ಲಿ ಇಲ್ವೇ ಇಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸರ್, ಈಗ ಹೇಳಿ. ಸಿಎಂ ಚೇಂಜಸ್ ವಿಚಾರ ಬಿಟ್ಟು ಬೇರೆ ಇನ್ನು ಸಚಿವ ಸಂಪುಟಕ್ಕೆ ಯಾರಾದರೂ ಬೇರೆ ಹೊಸಬ್ರು ಮಿನಿಸ್ಟರ್ ಆಗೋದು? ನಾವು ಅದು ನೋಡಿ ಮತ್ತೇನೇ ನಂಬಿಕೆ, ನಾನು ಒಬ್ಬ ಮಂತ್ರಿ ಅಷ್ಟೇ. ಮಂತ್ರಿಗಳ ಚೇಂಜ್ ಮಾಡೋದು ಹೊಸದಕ್ಕೂ ನನ್ನ ವ್ಯಾಪ್ತಿಗೆ ಬರೋಲ್ಲ, ನಮ್ಮ ಅಧಿಕಾರವಲ್ಲ. ಅದೇನಿದ್ರು ನಮ್ಮ ವರಿಷ್ಠರು ಮಾಡಬೇಕು, ನಮ್ಮಂತಲ್ಲಿ ಇಲ್ವೇ ಇಲ್ಲ. ಅಲ್ಲ, ಏನಾದ್ರು ಪ್ರಕ್ರಿಯೆಗಳು ನಡೀತಾ ಇಲ್ಲ, ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಾಗಬೇಕ್ರಿ, ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಟ್ಟಿದ್ದು, ಯಾರು ತೊಗೋಬೇಕು ಯಾರು ಬಿಡಬೇಕಂತ. ಸೊ ನಮ್ಮಂತಲ್ಲಿ ಯಾವುದೇ ಚರ್ಚೆ ಇಲ್ಲ. ಕರ್ನಾಟಕ ಭಾಗದಲ್ಲಿ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಎಲ್ಲ ಕಡೆ ಎಲ್ಲರೂ ಹೇಳ್ತಾರೆ, ಪರಮೇಶ್ವರ್ ಆಗ್ಬೇಕಂತ ಹೇಳ್ತಾರೆ, DK ಶಿವಕುಮಾರ್ ಅಂತ ಹೇಳ್ತಾರೆ, ನಾವು ಹೇಳ್ತಾರೆ, ಮತ್ತಾರು ಹೇಳ್ತಾರೆ. ಅವ್ರವ್ರ ಅಭಿಮಾನಿಗಳು ಇದ್ದೇ ಇರ್ತಾರೆ, ಹೇಳ್ತಾರೆ. ಸೊ ಅದು ಅವರ ಪ್ರೀತಿ ಅಷ್ಟೇ. ಕೊಡೋ ಪ್ರಶ್ನೆ ಇಲ್ಲ, ಅದು ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭ ಏನಿಲ್ಲ ಅದು. ಮುಖ್ಯಮಂತ್ರಿ ಎದಕ್ಕೆ ಯಾವುದು ರೂಲ್ಸು ನೋಡೋಣ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ, ಸ್ಟಡಿ ಮಾಡಬೇಕು. ಅದ್ರ ಬಗ್ಗೆ ಪ್ರತ್ಯೇಕ ಅವ್ರು ಮಾಡ್ತಾರೆ. ಅದೇ ಅದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.